ನರೇಂದ್ರ ಮೋದಿ ಅವರ 3.0 ಯುಗಾರಂಭ ಕೊನೆಗೂ ಆಗಿದೆ. ಮೋದಿ ಕ್ಯಾಬಿನೆಟ್ನಲ್ಲಿ ಕರ್ನಾಟಕಕ್ಕೆ ಬಂಪರ್ ಆಫರ್ ಸಿಕ್ಕಿದೆ. ನಾನು ಆಗಲೇ ಹೇಳಿದಂತೆ ಪ್ರಹ್ಲಾದ್ ಜೋಶಿ ಮತ್ತು HDK ಸಂಪುಟ ದರ್ಜೆಯನ್ನ ಸ್ವೀಕಾರ ಮಾಡಿದ್ದಾರೆ. ಶೋಭಾ ಕರಂದ್ಲಾಜೆ, ವಿ ಸೋಮಣ್ಣಗೂ ಕೂಡ ಅಲ್ಲಿ ಖಾತೆಯನ್ನ ಕೊಡಲಾಗಿದೆ. ವಿ ಸೋಮಣ್ಣ ಅವರು ತುಮಕೂರಿನಿಂದ ಗೆದ್ದಿದ್ರು, ಇನ್ನು ಪ್ರಹ್ಲಾದ್ ಜೋಶಿ ಅವರು ಧಾರವಾಡದಿಂದ ಗೆದ್ದಿದ್ರೆ, ಈ ಕಡೆ HD ಕುಮಾರಸ್ವಾಮಿ ಅವರು ಕೂಡ 2 ಸ್ಥಾನವನ್ನ ಗೆದ್ಕೊಂಡ್ರು, ಒಂದು ಕೋಲಾರ ಜೊತೆಗೆ ಇನ್ನೊಂದು ಮಂಡ್ಯ. ಹೀಗಾಗಿ ಅವ್ರಿಗೂ ಕೂಡ ಒಂದು ರೀತಿಯಾಗಿ ಒಂದು ಬಂಪರ್ ಆಫರ್ ಅಂತಾನೆ ಹೇಳ್ಬೋದು. ಜೊತೆಗೆ ಅವರು ಕುಮಾರಸ್ವಾಮಿ ಅವರು ಕೂಡ ನನಗೆ ಕೃಷಿ ಇಲಾಖೆಯನ್ನ ಕೊಡಬೇಕು ಅಂತ ಒಂದು ನಿಟ್ಟಿನಲ್ಲಿ ಏನಾದರೂ ಕೇಳ್ತಾ ಇದ್ದಾರಾ ಅನ್ನೋ ಸಂಶಯ ಕೂಡ ಈಗ ಮೂಡ್ತಾ ಇರುವಂಥದ್ದು. ಇದನ್ನೆಲ್ಲ ಗಮನಿಸ್ತಾ ಇದ್ರೆ ಒಂದು ರೀತಿಯಾಗಿ ಕರ್ನಾಟಕಕ್ಕೆ ಬಂಪರ್ ಆಫರ್ ಅಂತ ಹೇಳ್ಬೋದು. ಯಾಕೆಂದ್ರೆ 4+1 ಅನ್ನ ಇವಾಗ ಕೊಟ್ಟಿರುವಂಥದ್ದು ಮೋದಿ ಕ್ಯಾಬಿನೆಟ್ನಲ್ಲಿ. ಹರದನಹಳ್ಳಿ ದೇವೇಗೌಡ ಕುಮಾರಸ್ವಾಮಿ do swear in the name of God that I will bear true faith and allegiance to the Constitution of India as by law established, that I will uphold the sovereignty and integrity of India, that I will faithfully and conscientiously discharge my duties as a minister for the Union, and that I will do right to all manner of people in accordance with the Constitution and the law, without fear or favor, affection or ill will. I, Aradhanalli Devegowda Kumaraswamy, do swear in the name of God that I will not directly or indirectly communicate or reveal to any person or persons any matter. I, Prahlad Venkatesh Joshi, do swear in the name of God that I will bear true faith and allegiance to the Constitution of India as by law established, that I will uphold the sovereignty and integrity of India, that I will faithfully and conscientiously discharge my duties as a minister. ಗಮನಿಸ್ತಾ ಇದ್ದೀರಾ, ಪ್ರಹ್ಲಾದ್ ಜೋಶಿ ಅವರು ಮಾತನಾಡಿದ್ರು, ಜೊತೆಗೆ ಕುಮಾರಸ್ವಾಮಿ ಅವರು ಕೂಡ ಮಾತನಾಡಿದ್ರು. ಒಂದು ರೀತಿಯಾಗಿ ಬಂಪರ್ ಆಫರ್ ಸಿಕ್ಕಿದೆ ಕರ್ನಾಟಕಕ್ಕೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಕಳೆದ ಬಾರಿ 3 ಸ್ಥಾನವನ್ನ ಕೊಡಲಾಗಿತ್ತು, ಆದ್ರೆ ಈಗ ಮೈತ್ರಿ ಮಾಡ್ಕೊಂಡಿರೋ ನಿಟ್ಟಿನಲ್ಲಿ ಈಗ ಕುಮಾರಸ್ವಾಮಿ ಅವ್ರಿಗೆ 1 ಸ್ಥಾನವನ್ನ ಕೊಡಲಾಗ್ತಾ ಇದೆ, ಜೊತೆಗೆ ಬಿಜೆಪಿ ಅವ್ರಿಗೆ 3 ಸ್ಥಾನವನ್ನ ಕೊಡಲಾಗ್ತಾ ಇದೆ. ಒಂದು ರೀತಿಯಾಗಿ ಬಂಪರ್ ಆಫರ್. ಇನ್ನ ಕುಮಾರಸ್ವಾಮಿ ಅವರು ಕೂಡ ನನಗೆ ಕೃಷಿ ಇಲಾಖೆ ಬೇಕು ಅಂತ ಅಲ್ಲಿ ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ ಅನ್ನೋ ಮಾಹಿತಿ ಕೂಡ ಸಿಗ್ತಾ ಇತ್ತು. ಜೊತೆಗೆ ಕುಮಾರಸ್ವಾಮಿ ಅವರ ಫ್ಯಾಮಿಲಿನೂ ಕೂಡ, ನಿಖಿಲ್ ಅವರು ಕೂಡ ದೆಹಲಿಗೆ ಹೋಗಿದ್ರು. ಅವರು ಕೂಡ ಹೇಳ್ತಾ ಇದ್ರು, ನಮ್ಮ ತಂದೆಗೆ ಕೃಷಿ ಇಲಾಖೆಯನ್ನ ಏನಾದ್ರೂ ಕೊಟ್ರೆ ತುಂಬಾ ಚೆನ್ನಾಗಿ ನಿಭಾಯಿಸ್ಕೊಂಡು ಹೋಗ್ತಾರೆ ಅನ್ನೋ ನಿಟ್ಟಿನಲ್ಲೂ ಕೂಡ ಮಾತನಾಡ್ತಾ ಇದ್ರು. ಇನ್ನ ಶೋಭಾ ಕರಂದ್ಲಾಜೆ ಅವರು ಕೂಡ ಮತ್ತೆ ಒಂದ್ ರೀತಿಯಾಗಿ ಸ್ಥಾನವನ್ನ ಪಡ್ಕೊಂಡಿದ್ದಾರೆ. ಇನ್ನ ಜೊತೆಗೆ ಪ್ರಹ್ಲಾದ್ ಜೋಶಿ ಅವರು ಅಗೇನ್ ಅಲ್ಲಿ ಮತ್ತೊಂದು ಸ್ಥಾನವನ್ನ ಈ ಸಲವೂ ಕೂಡ ಪಡ್ಕೊಂಡಿದ್ದಾರೆ. ಇನ್ನು ತುಮಕೂರು ಸಂಸದರಾಗಿರುವಂತಹ ವಿ ಸೋಮಣ್ಣ ಅವ್ರಿಗೂ ಒಂದು ರೀತಿಯಾಗಿ ಜಾಕ್ಪಾಟ್ ಇದು ಅಂತಾನೆ ಹೇಳ್ಬೋದು. ಅವ್ರಿಗೂ ಕೂಡ ಅಲ್ಲಿ ಲಿಂಗಾಯತ ಕೋಟದಿಂದ ಈ ಸಲ ಅವ್ರಿಗೂ ಕೂಡ ಅಲ್ಲಿ ಸ್ಥಾನ ಸಿಕ್ಕಿದೆ. ಕುಮಾರಸ್ವಾಮಿ ಜೊತೆಗೆ ಶೋಭಾ ಕರಂದ್ಲಾಜೆ, ಸೋಮಣ್ಣ ಆಗಿರ್ಬೋದು, ಪ್ರಹ್ಲಾದ್ ಜೋಶಿ ಇವರೆಲ್ಲರೂ ಕೂಡ ಈಗ ಮೋದಿ ಕ್ಯಾಬಿನೆಟ್ ನಲ್ಲಿ ಒಂದು ಸ್ಥಾನವನ್ನ ಪಡ್ಕೊಂಡಿದ್ದಾರೆ ಅಂತ ಹೇಳ್ಬೋದು. ಮೋದಿಯ ಈಗ 3ನೇ ಅವಧಿ ಶುರುವಾಗಿದೆ. ಅಂದ್ರೆ 3ನೇ ಬಾರಿ ಈಗ 3.0 ಯುಗಾರಂಭವನ್ನ ಮೋದಿ ಅವರು ಮಾಡ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಯಾವ ರೀತಿಯಾಗಿ ಅಧಿಕಾರವನ್ನ ಇನ್ನ ಮುಂದೆ 5 ವರ್ಷ ನಡೆಸ್ಕೊಂಡು ಮೋದಿ 3.0 ಸಂಪುಟದಲ್ಲಿ ಹಳೆ ಮೈಸೂರಿಗೆ ಬಂಪರ್ ಆಫರ್ ಸಿಕ್ಕಿರುವಂತದ್ದು. ಹಳೆ ಮೈಸೂರಿನ 3 ಕೇಂದ್ರ ಸಚಿವ ಭಾಗ್ಯ ಸಿಕ್ಕಿದೆ. ಮಂಡ್ಯ ಸಂಸದ ಕುಮಾರಸ್ವಾಮಿ, ಇನ್ನು ತುಮಕೂರು ಸಂಸದರಾಗಿರುವಂತಹ ಸೋಮಣ್ಣ ಅವರು, ಇನ್ನು ಬೆಂಗಳೂರು ಉತ್ತರ ಸಂಸದೆಯಾಗಿರುವಂತಹ ಶೋಭಾ ಕರಂದ್ಲಾಜೆಗೆ ಈಗ ಮಂತ್ರಿ ಭಾಗ್ಯ ಸಿಕ್ಕಿದೆ. ಕಿತ್ತೂರು ಕರ್ನಾಟಕಕ್ಕೆ ಸಚಿವ ಸ್ಥಾನವನ್ನ ಪಡ್ಕೊಂಡಿರುವಂತಹ ಜೋಶಿ ಅವ್ರಿಗೆ ಕೂಡ ಮತ್ತೆ ಮಂತ್ರಿ ಭಾಗ್ಯ ಸಿಕ್ಕಿರುವಂತದ್ದು. ನಾವಾಗ್ಲೇ ಹೇಳ್ದಂತೆ ಈಗ ಇವ್ರು 4
4 ಜನ ಅಲ್ಲಿ ಮಂತ್ರಿ ಸ್ಥಾನವನ್ನ ಪಡ್ಕೊಂಡಿದ್ದಾರೆ ಮೋದಿ 3.0 ಸಂಪುಟದಲ್ಲಿ. ಹಳೆ ಮೈಸೂರಿಗೆ ಬಂಪರ್ ಗಿಫ್ಟ್ ಇದು ಅಂತ ಹೇಳ್ಬೋದು. ಹಳೆ ಮೈಸೂರಿನ ಮೂವರಿಗೆ ಕೇಂದ್ರ ಸಚಿವ ಭಾಗ್ಯ ಸಿಕ್ಕಿರುವಂತದ್ದು. ಬೆಂಗಳೂರು ಉತ್ತರದಲ್ಲಿ ವಿನ್ ಆಗಿರುವಂತಹ ಶೋಭಾ ಕರಂದ್ಲಾಜೆ ಅವ್ರಿಗೂ ಕೂಡ ಮಂತ್ರಿ ಭಾಗ್ಯ ಸಿಕ್ಕಿದೆ. ಕಿತ್ತೂರು ಕರ್ನಾಟಕಕ್ಕೆ ಸಚಿವರಾಗಿರುವಂತಹ ಜೋಶಿ ಅವ್ರಿಗೂ ಕೂಡ ಈಗ ಮಂತ್ರಿ ಭಾಗ್ಯ ಸಿಕ್ಕಿದೆ. ಇನ್ನು ಮಂಡ್ಯ ಸಂಸದರಾಗಿರುವಂತಹ ಕುಮಾರಸ್ವಾಮಿ ಅವ್ರಿಗೂ ಕೂಡ ಮಂತ್ರಿ ಭಾಗ್ಯ ಸಿಕ್ಕರೆ ಇದ್ದ ವಿ ಸೋಮಣ್ಣ ಅವ್ರಿಗೂ ಕೂಡ ಮಂತ್ರಿ ಭಾಗ್ಯ ಸಿಕ್ಕಿದೆ ಅಂತ ಹೇಳ್ಬೋದು. ಇದನ್ನೆಲ್ಲ ಗಮನಿಸ್ತಾ ಇದ್ರೆ ಇದು ಈಗ ಹಳೆ ಮೈಸೂರಿಗೆ ಬಂಪರ್ ಆಫರ್ ಮೋದಿ ಕಡೆಯಿಂದ ಸಿಕ್ಕಿರುವಂತದ್ದು.